ಪರಮ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನದ ವಿಷಯವಾದ ಪುನರ್ಜನ್ಮ ಮತ್ತು ಅದರ ಅವಶ್ಯಕತೆ. ಪುನರ್ಜನ್ಮ ಯಾರಿಗೆ, ಯಾಕೆ, ಪುನರ್ಜನ್ಮದ ಮತ್ತು ಅದರ ಅವಶ್ಯಕತೆ ಅಂದರೆ ಅದು ನಮಗೆ ಬಿಡೋಕ್ಕಾಗಲ್ಲ. ನಾವು ತಪ್ಪಿಸ್ಕೊಳ್ತೀವಂದ್ರೆ ಆಗಲ್ಲ. ನಾನು ಅದನ್ನು ಜನ್ಮ ತಗೊಳ್ಳಲ್ಲ ಅಂದರೆ ಆಗಲ್ಲ. ಅದು ನಿರಂತರ. ಎಲ್ಲಿವರೆಗೂ ನಿರಂತರ? ನಮ್ಮಲ್ಲಿ ಅಡಗಿರುವಂತಹ ದೈವಿಕತೆ ಸಹಜ ರೂಪದಲ್ಲಿ ಬರೋವರೆಗೂ, ಸದ್ಗುಣಗಳು ಸಹಜ, ಎಲ್ಲ ಘಟನೆಗಳು, ಎಲ್ಲ ವಿಚಾರಗಳಲ್ಲೂ ಅದು ಪರಿಪಕ್ವವಾಗಿ ಸಮಂಜಸವಾಗಿ ಯಾವಾಗಲೂ ಸದ್ಗುಣಗಳನ್ನೇ ನಾವು ಮೈಗೂಡಿಸ್ಕೊಳ್ಳೋವರೆಗೂ ಮಾನವನಿಗೆ ಪುನರ್ಜನ್ಮ ಇರೋದು ಅಂತ. ಯಾಕೆ ಅವಶ್ಯಕತೆ ಇದೆ? ಇದು ಎಲ್ಲಿಂದ ಸಾಗ್ತಾ ಇದೆ ಅಂದರೆ ಜೀವಿತದ ವಿಕಾಸ ಅಂತ ಇವಾಗೇನು ನಾವು ಕೇಳಿದ್ವಲ್ಲ, ಅಲ್ಲಿ ಮನುಷ್ಯ ಏನಾಗ್ತಾನೆ, ಮೊದಲು ಕಾಡು ಮನುಷ್ಯ ಆಗ್ತಾನೆ. ಅಲ್ಲಿವರೆಗೂ ಅವನ ಬೆಳವಣಿಗೆ ಆಗಿದೆ. ಬಟ್ ಈ ಪುನರ್ಜನ್ಮ ಅನ್ನೋ ಇವತ್ತಿಗೆ ನಾವು ಮಾತಾಡ್ತಾ ಇರೋದು ಮನುಷ್ಯನ ಪುನರ್ಜನ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಖನಿಜ, ಸಸ್ಯ, ಪ್ರಾಣಿಗಳು ಅವ್ರದ್ದು ಪುನರ್ಜನ್ಮ ಆಗುತ್ತೆ. ಬಟ್ ಅಲ್ಲಿ ಅವ್ರದ್ದು ರೂಪರೇಖೆಗಳು ಅದೆಲ್ಲ ಬೇರೆ ಇರುತ್ತೆ. ಮನುಷ್ಯನ ಪುನರ್ಜನ್ಮಕ್ಕೆ ಏನು ಸಂಬಂಧ ಬೀಳುತ್ತೆ ಅಂದರೆ, ಅವನು ಹೇಗೆ ಕಾಡು ಮನುಷ್ಯ ಇದ್ದವನು ಹೇಗೆ ಮಾನವನಾದ, ಹೇಗೆ ಸದ್ಗುಣಗಳನ್ನು ಬೆಳೆಸ್ಕೊಂಡು ಬಂದ, ಯಾಕೆ ಅದರ ಅವಶ್ಯಕತೆ ಬಂತು ಅಂತ ಹೇಳಬೇಕಾಗತ್ತೆ. ದೈವಿ ಗುಣ ಅನ್ನೋದೊಂದು ತುಂಬ ಮಧುರವಾಗಿದ್ದು, ತುಂಬ ಅಂದರೆ ತುಂಬ, ಯಾವುದಕ್ಕೂ ಕೆಟ್ಟದ್ದನ್ನು ಬಯಸದೇ ಇರೋದು, ಯಾವುದೂ ಕೆಟ್ಟದ್ದನ್ನು ಮಾಡದೇ ಇರೋದು, ಅಷ್ಟೊಂದು ಪರಿಪಕ್ವ ಆಗಬೇಕು. ಕಾಡು ಮನುಷ್ಯ ಇದ್ದವನು ಏನು ಮಾಡ್ತಾಯಿದ್ದ? ಪ್ರಾಣಿಗಳನ್ನು ಕೊಂದು ತಿಂತಾ ಇದ್ದ. ತನ್ನ ಮಕ್ಕಳು ಹೆಂಡತಿಯರನ್ನು ಕೊಂದು ತಿಂತಾ ಇದ್ದ. ಯಾಕಂದರೆ ಆ ಒಂದು ವಿಕಾಸ ಹಂತದಲ್ಲಿ ಪ್ರೀತಿ ಪ್ರೇಮಕ್ಕಿಂತ ಅದಕ್ಕಿಂತ ಅವನ ಹಸಿವು ಒಂದು ಮೇಲ್ಮಟ್ಟದ್ದಾಗಿರುತ್ತೆ. ಅವನ ಹಸಿವು ಇದ್ದಾಗ ಅದು ಮೇಲ್ಮಟ್ಟದ್ದಾಗಿರುತ್ತೆ. ಆವಾಗ ಒಬ್ಬರು ಹೇಳ್ತಾರೆ, ಡಾರ್ವಿ ಅಂತ ಒಬ್ಬರು ಸೈಂಟಿಸ್ಟ್ ಹೇಳ್ತಾರೆ, ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಅವನ ಹೆಂಡತಿ ಒಂದು ಹಂತದಲ್ಲಿ ಅವನು ತನ್ನ ಹೆಂಡತಿಯನ್ನು ಕೊಂದು ಅವಳ ಮಾಂಸವನ್ನು ತಿಂತಾನಂತೆ ಅವನ ಹಸಿವೆಯನ್ನು ನೀಗಿಸ್ಕೊಳ್ಳೋಕ್ಕೆ. ಆವಾಗ ಅವ್ರು ಹೇಳ್ತಾರೆ, ಪಾದ್ರಿ ನೋಡಪ್ಪ, ನೀನು ನಿನ್ನ ಹೆಂಡತಿಯನ್ನು ಕೊಂದು ತಿಂತಾ ಇದೀಯಾ, ಅದು ತಪ್ಪು, ಅದು ಸಮಂಜಸ ಅಲ್ಲ ಅಂತ ಹೇಳ. ಆವಾಗ ಹೇಳ್ತಾನೆ, ಇಲ್ಲ, ನಾನೇನೋ ಕೊಂದು ತಿಂದೆ, ಆದರೆ ನನ್ನ ಹೆಂಡತಿ ಮಾಂಸನೂ ತುಂಬ ರುಚಿಕರ ಆಗಿತ್ತು ಅಂತ ಹೇಳ್ತಾನಂತೆ. ಅಂದರೆ ಅಲ್ಲಿ ಬೀಜ ರೂಪದಲ್ಲಿ ಇರೋವಂಥ ಪ್ರೇಮ, ಕೊಂದು ತಿಂದ್ರೂ ಹೆಂಡತಿ ಬಗ್ಗೆ ಅವನಿಗೆ ಪ್ರೇಮ ಇದೆ ಅಂತ ಹೇಳ್ತಾರೆ ಅವರು. ಸೊ ಮನುಷ್ಯನಲ್ಲಿ ಅದು ಒಂದು ಬೆಳವಣಿಗೆ. ಅಲ್ಲಿ ಕಾಡು ಮನುಷ್ಯನಿದ್ದಾಗ ಸ್ವಲ್ಪ ಜಾಗೃತ ಆಗಿರೋಂತಹ ಪ್ರೇಮ, ಕರುಣೆ ಅಂತ ಒಂದು ಸಣ್ಣ ಭಾವನೆ ಆವಾಗ ಆ ಹಂತದಲ್ಲಿ. ಸೊ ಅದು ಬೆಳೆದು ಕೊನೆಗೆ ಮನುಷ್ಯ ಸದ್ಗುಣಗಳನ್ನು ಬೆಳೆಸ್ಕೊತಾನೆ. ಹಾಗೆ ಯಾಕೆ ಅಂತಂದರೆ, ಭಗವಂತನ ಚೈತನ್ಯ ಮೇಲಿನಿಂದ ಕೆಳಗಡೆ ಇಳಿದು ಬಂದಿದೆ. ಸೊ ಆ ನಂತರ ಈ ಸಜೀವವಾದ ಪ್ರಕೃತಿಯೊಳಗೆ ಎಲ್ಲ ಸೇರಿಕೊಂಡು ಅದು ತುಂಬ ಸಂಕಷ್ಟಗಳಿಗೆ ಒಳಗಾಗುತ್ತೆ, ಸೂಕ್ಷ್ಮ ಇದರೊಳಗೆ ಒಳಗಾಗುತ್ತೆ. ಸೊ ಆವಾಗ ಪ್ರಜ್ಞೆ ಅದು ಮೆಟ್ಟಲುವಾಗಿ ಕೆಳ ಹಂತಕ್ಕೆ ಪೂರ್ತಿ ಬಂದು ಹೋಯ್ತು. ಸೊ ಅದು ಮತ್ತೆ ಪ್ಯೂರಿಫೈ ಆಗಬೇಕು, ಮತ್ತೆ ಮೇಲೆ ಬರಬೇಕಂದ್ರೆ ಒಂದೇ ಸರಿಗೆ ಸಾಧ್ಯ ಇಲ್ಲ. ಮೆಟ್ಟಲಾಗಿ ಪರಿವರ್ತನೆ ಹೊಂತಾ ಬರಬೇಕು. ಇವತ್ತಿನ ಮಾನವ ಜನಾಂಗ ಈ ಒಂದು ಹಂತದಲ್ಲಿದೆ. ಇಷ್ಟೊಂದು ನಾಗರಿಕತೆ ಇದೆ. ಸದ್ಗುಣ ಅಂದರೆ ಏನು, ದುರ್ಗುಣ ಅಂದರೆ ಏನು ಅಂತ ತಿಳ್ಕೊಳ್ಳೋಷ್ಟು ಹಂತಕ್ಕೆ ನಾವು ಬಂದಿದ್ದೀವಿ ಅಂದರೆ ನಮಗೆ ಎಷ್ಟೊಂದು ಜನ್ಮಗಳಾಗಿರ್ಬೋದು, ಎಷ್ಟೋ ಸಾವಿರಾರು
ಜನ್ಮಗಳಾಗಿರ್ತವೆ. ಸೊ ಅಲ್ಲಿಂದ ಈ ಹಂತಕ್ಕೆ ನಾವು ಬಂದಿರ್ತೀವಿ ಅಂತ ಹೇಳ್ತಾರೆ. ಇಲ್ಲಿಂದ ನಾವು ಮುಂದೆ ಈಗ ನಮ್ಗೆ ಗೊತ್ತಾಗಿದೆ ಪುನರ್ಜನ್ಮ ಅಂತ ಇದೆ, ಜ್ಞಾನ ಅಂತ ಇದೆ, ಈ ಸದ್ಗುಣಗಳನ್ನು ಬೆಳೆಸ್ಕೋಬೇಕು. ಈ ಒಂದು ಹಂತದಿಂದ ನಾವು ಇನ್ನೂ ಮೇಲಿನ ಹಂತಕ್ಕೆ ಹೋಗಬೇಕು. ಎಲ್ಲರೂ ಎಲ್ಲಿ ನಮ್ಮ ಬುದ್ಧಿಮಟ್ಟಗಳನ್ನು ಬೆಳೆಸ್ಕೊಂಡು ಬುದ್ಧರು ಶರಣರು ಆ ಹಂತಕ್ಕೆ ಹೋಗೋವರೆಗೂ ನಮ್ಮದು ಪ್ರಗತಿ ಆಗ್ತಾ ಇರಬೇಕು. ಪ್ರತಿಯೊಂದು ಹಂತದಲ್ಲಿನೂ ಪ್ರತಿ ಜನ್ಮದಲ್ಲೂ ನಮ್ಮದು ಪ್ರಗತಿ ಆಗ್ತಾ ಇರಬೇಕು ಅಂತ ಹೇಳ್ತಾರೆ. ಸೊ ಇದು ಅತಿ ಸ್ವಾಭಾವಿಕವಾಗಿ ನಡೆಯುತ್ತೆ. ಯಾರೂ ಅದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಈ ಒಂದು ಜೀವನದಲ್ಲಿ ನಾವು ಏನು ಮಾಡ್ತೀವಿ ಆ ಒಂದು ಸದ್ಗುಣಗಳ ಒಂದು ಪಟ್ಟಿಯನ್ನು ಮೇಲೆ ನಾವು ಮೇಲಿನ ಲೋಕಕ್ಕೆ ತಗೊಂಡು ಹೋದಾಗ ಸೊ ಅಲ್ಲಿ ನಮಗೆ ಒಂದು ಅದು ಚೈತನ್ಯ ಆಗುತ್ತೆ, ಶಕ್ತಿಯಾಗಿ ರೂಪುಗೊಳ್ಳುತ್ತೆ. ಇಲ್ಲಿ ಮಾಡೋ ನಾವು ಸದ್ಗುಣಗಳು ನಮಗೆ ಶಕ್ತಿಯಾಗಿ ಪರಿವರ್ತನೆಗೊಂಡು ಇನ್ನೂ ಉದಾತ್ತ ಕಾರ್ಯಗಳನ್ನು ಮಾಡೋಕ್ಕೆ ನಾವು ಸತ್ಪ್ರಜೆಗಳಾಗಿ ಸದ್ಗುಣಗಳನ್ನು ಅಳವಡಿಸ್ಕೊಂಡು ಮತ್ತೆ ನಾವು ಈ ಲೋಕಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ಹಾಗೆ ಇನ್ನೊಂದು ಏನು ಅಂದರೆ ಇದು ನಾವು ಬಂದಿರೋ ಈ ಒಂದು ನಾವು 70-80 ವರ್ಷ ಏನು ನಾವು ಇಲ್ಲಿ ಬಾಳಿ ಬದುಕಿ ನಾವು ಸದ್ಗುಣ ಅನುಭವಿಸ್ಕೋತೀವಿ, ಇದು ನಮಗೆ 70-80 ವರ್ಷ. ಬಟ್ ಆತ್ಮಕ್ಕೆ ಇದು ಬರೀ 1 ದಿನ ಅಂತೆ. ಅದು ಬರೀ 1 ದಿನ ಇಲ್ಲಿ ಬಂದು ಹೋಗೋದು. ಆ 1 ದಿನದಲ್ಲಿ ಅದು ಏನು ಅನುಭವಗಳನ್ನು ಅನುಭವಿಸುತ್ತೆ, ಏನು ತಗೊಳ್ಳುತ್ತೆ, ಅದ್ರ ಮೇಲೆ ಮತ್ತೆ ಮುಂದಿನ ಜನ್ಮ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಬರೀ ಒಂದೇ ಧರ್ಮದಲ್ಲಿ ಹೇಳಿಲ್ಲ, ಇದನ್ನು ಎಲ್ಲ ಧರ್ಮಗಳಲ್ಲೂ ಇದನ್ನು ಹೇಳ್ತಾರೆ. ಕ್ರೈಸ್ತ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇದು ಯಾವುದೇ ಧರ್ಮದವರು ಇದನ್ನು ಒಪ್ಕೊಳ್ತಾರೆ. ಪುನರ್ಜನ್ಮ ಅಂತ ಇದೆ, ಇಲ್ಲಿ ನಾವು ಶಾಶ್ವತವಾಗಿ ಇರೋದಿಲ್ಲ. ಅದೇ ಹೇಳ್ತಾರಲ್ಲ, ಇಲ್ಲಿರುವುದು ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಹೇಳಿ. ಸೊ ಇಲ್ಲಿ ನಾವು ಪ್ರಯತ್ನಗಳನ್ನು ಮಾಡಿಕೊಂಡು ಅನುಭವಗಳನ್ನು ತಗೊಂಡು ಹೋಗೋಕ್ಕೆ ಆತ್ಮ ಕೆಳಗಿನ ಲೋಕಕ್ಕೆ ಬಂದಿರುತ್ತೆ. ಏನು ಅಂದರೆ ಈ ವಿಧ ವಿಧವಾದ ಅನುಭವಗಳನ್ನು ಹೊಂದ್ಕೋತಾ ಶರೀರ ಪ್ರಕೃತಿಯನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ. ನಮ್ಮ ಸ್ಥೂಲ ದೇಹವನ್ನು ಅದು ಸ್ವಾಧೀನಪಡಿಸ್ಕೊಳ್ಳೋಬೇಕು. ಈಗ ನಾವೇ ಕೆಲವೊಂದು ಏನು ಹಂತದ ಈಗ ನಮಗೆ ಸ್ವಲ್ಪ ತಿಳುವಳಿಕೆ ಬಂದಿದೆ, ಸ್ಥೂಲ ದೇಹನ ಹೇಗೆ ನಾವು ಇದು ಮಾಡ್ಕೋಬೇಕು, ಮೈಂಡನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಯಾಕೆ ಅನ್ನೋದು ನಮಗೀಗ ಅರ್ಥ ಆಗಿದೆ. ಸೊ ಹಾಗೆ ಶರೀರ ಪ್ರಕೃತಿ ಸ್ವಾಧೀನಪಡಿಸ್ಕೊಳ್ಳೋ ಆ ಅನುಭವಗಳಿಂದ ತನ್ನ ಬಾಡಿ ಮೇಲೆ ಅವನು ಕಂಟ್ರೋಲ್ ತಗೋತಾರೆ ಅಂತ ಹೇಳ್ಬೋದು. ಅದೇ ಈಗ ಇಲ್ಲಿ ಪಡೆದಂಥ ಅನುಭವಗಳಿಂದ ಮೇಲಿನ ಲೋಕದಿಂದ ಶಕ್ತಿಯನ್ನು ಪಡಿತಾರೆ. ಈ ಎಲ್ಲ ನಮ್ಮ ಸದ್ಗುಣಗಳು ಅಥವಾ ದುರ್ಗುಣಗಳು ಎಲ್ಲ ಮನುಷ್ಯನಲ್ಲಿ ಬೀಜ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸದ್ಗುಣಗಳು ಜಾಸ್ತಿ ಇರೋ ಮನುಷ್ಯ ಸದ್ಗುಣ ವಾತಾವರಣದಲ್ಲೇ ಇರ್ತಾನೆ, ಅವನಿಗೆ ಆ ವಾತಾವರಣನೇ ಸರಿ ಹೊಂದುತ್ತೆ. ಅವನ್ನ ನೀವು ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿ ಅವನು ತಗೊಂಡು ಹೋದ್ರೂ ಅವನು ಅದಕ್ಕೆ ಹೊಂದ್ಕೊಳ್ಳಲ್ಲ. ಅದೇ ಸದ್ಗುಣಗಳೇ ಅವನಲ್ಲಿ ಜಾಸ್ತಿ ಇದ್ದರೆ ಅದನ್ನೇ ಅವನು ಪ್ರದರ್ಶಿಸ್ತಾನೆ. ಈಗ ಕೆಟ್ಟ ಇದು ಮೂಲ ಇರೋನು, ಕೆಟ್ಟ ಬೇರು ಇರೋವಂಥ ಬೀಜ ರೂಪದಲ್ಲಿರೋವಂಥ ಮನುಷ್ಯನ ನೀವು ಎಷ್ಟೇ ಒಳ್ಳೆಯ ಸಂಸ್ಕಾರವಂತ ಸ್ಥಿತಿಯಲ್ಲಿ ಹಾಕಿದ್ರೂ ಆ ಮನುಷ್ಯ ಮತ್ತೆ ಆ ಹಂತದವರೆಗೂ ಬೆಳವಣಿಗೆ ಆಗಲ್ಲ. ಅಂದರೆ ಆ ಜನ್ಮದವರೆಗೂ ಅವನಿಗೆ ಅದು ಸಾಧ್ಯ ಆಗಿಲ್ಲ. ಅವನಿಗೆ ಮತ್ತೆ ಇನ್ನೂ ಜನ್ಮಗಳು ಬೇಕು. ಆ ಹಂತದವರೆಗೂ ಬರೋಕ್ಕೂ ಅವನಿಗೆ ಇನ್ನೂ ಹಲವಾರು ಜನ್ಮಗಳು ಬಂದಾಗ ಅವನಿಗೆ, ಆದರೆ ಈ ಒಂದು ಒಳ್ಳೆಯತನ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಆ ಹಂತದಲ್ಲಿ. ಸೊ ಏನಾಗುತ್ತೆ, ಸ್ವಲ್ಪ 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 ಪ್ರತಿ ಜನ್ಮದಲ್ಲೂ ಅವನು ತನ್ನ ಕೆಟ್ಟ ಸ್ವಭಾವವನ್ನು ಬಿಡ್ತಾ ಪ್ರತಿ ಜನ್ಮಕ್ಕೂ ಬೆಳೀತಾ ಹೋಗ್ತಾನೆ. ಮತ್ತು ಹಿಂದಿನ ಜನ್ಮದ ಅನುಭವ ಮುಂದೆ ತಪ್ಪು ಮಾಡದಂತೆ ಎಚ್ಚರಿಸುವ ಮನಸ್ಸಾಕ್ಷಿಯು ಪರಿವರ್ತನೆಗೊಳ್ಳುತ್ತದೆ. ಪ್ರತಿ ಜನ್ಮದಲ್ಲಿ ತಪ್ಪುಗಳನ್ನು ಮಾಡಿ ಅದು ತಪ್ಪು ಅಂತ ತಿಳುವಳಿಕೆ ಬರೋದು ಒಂದು ಹಂತ. ಅದನ್ನು ಹೌದು ಇದನ್ನು ಮಾಡಬಾರ್ದು,
ಮನಸ್ಸಾಕ್ಷಿಯಿಂದ, ಯಾರಿಗೋಸ್ಕರ ಅಲ್ಲ, ತನ್ನ ಸ್ವಂತ ಮನಸ್ಸಾಕ್ಷಿ ಮುಂದೆ ತಪ್ಪು ಮಾಡದೆ ಬದುಕುವಂಥ ಹಂತ ಬರೋವರೆಗೂ ಅದು ನಡೀತಾನೇ ಇರುತ್ತೆ. ಕೊನೆ ಹಂತದವರೆಗೂ, ಕೊನೆ ಅವನು ಪ್ರಾಣ ಬಿಡೋ ಹಂತದ ಹೋಗೋಕ್ಕೂ ಕಡೆ ಜನ್ಮದವರೆಗೂ ಅದು ನಡೀತಾನೇ ಇರುತ್ತೆ. ಪ್ರಯೋಗಗಳು ನಡೀತಾ ಇರುತ್ತೆ, ಘಟನೆಗಳು ನಡೀತಾ ಇರುತ್ತೆ, ಪ್ರಜ್ಞೆ ಬೆಳೀತಾನೇ ಇರುತ್ತೆ. ಸೊ ಅದಕ್ಕೆ ಅಂದರೆ ಅಶೇಖನಾದ ದರ್ಜೆವರೆಗೂ ಆ ಬೆಳವಣಿಗೆ ನಡೀತಾ ಇರುತ್ತೆ. ಆ ಹಂತ ತಲುಪೋವರೆಗೂ ಪುನರ್ಜನ್ಮಗಳು ಆಗ್ತಾನೇ ಇರುತ್ತೆ ಅಂತ ಹೇಳಿ. ಅಶೇಖ ಅಂತಂದರೆ ಈಗ ವಿದ್ಯಾರ್ಥಿ ಜೀವನ ಮುಗಿಸಿ ಗುರು ಆಗೋ ಹಂತಕ್ಕೆ ಬರೋದೇ ಅಶೇಖ ಅಂತ. ಸೊ ಗುರು ಆಗೋವರೆಗೂ ನಮ್ಮದು ಬೆಳವಣಿಗೆ ನಡೀತಾನೇ ಇರುತ್ತೆ ಅಂತ ಒಂದು. ಇದನ್ನು ಪುನರ್ಜನ್ಮನ ಮೂರು ಹಂತದಲ್ಲಿನೂ ಅದು ಚಿಂತನೆ ಮಾಡಲಾಗಿದೆ. ವಿಚಾರವಾದಿಗಳಾಗಲಿ, ವಿಜ್ಞಾನಿಗಳಾಗಲಿ, ನ್ಯಾಯ ನೀತಿ ತಕ್ಕಡಿನಲ್ಲಾದರೂ ಪುನರ್ಜನ್ಮ ಇದೆ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ವಿಚಾರಧಾರೆ ಹಂತದಲ್ಲಿ ಬುದ್ಧಿಗೆ ಯಾವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅಂತಹ ಸ್ಥಿತಿಗಿಂತ ತೀವ್ರವಾದ ಒತ್ತಾಯದ ದುಃಖವು ಬುದ್ಧಿಗೆ ಮತ್ತೊಂದಿಲ್ಲ. ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಮೈಂಡಿಗೆ. ಇಂಥ ಒಂದು ಸಿಚುವೇಶನ್ ಇದೆ, ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು, ಏನು ಮಾಡಬೇಕು ಅಂತ ಬುದ್ಧಿಗೆ ಯಾವಾಗ ಅರ್ಥ ಆಗೋದಿಲ್ಲೋ ಅದು ತುಂಬ ದುಃಖಕರವಾದ ಸಂಗತಿ ಅಂತ ಹೇಳ್ತಾರೆ. ಏನು ಮಾಡದೇ ಇರೋವಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಾಗ ಅದಕ್ಕೆ ಕಷ್ಟ ಆಗುತ್ತೆ ಅಂತ. ಮತ್ತು ಯಾವುದನ್ನು ನಾವು ಅರ್ಥ ಮಾಡಿಕೊಂಡಿರ್ತೀವೋ ಅದು ನಮಗೆ ಅದನ್ನು ದುಃಖ ಆದ್ರೂ ಕಷ್ಟ ಆದ್ರೂ ನಾವು ಅದನ್ನು ಸಹಿಸ್ತೀವಿ. ಈಗ ನಮಗೆ ಗೊತ್ತಿರುತ್ತೆ, ಏನೋ ಒಂದು ಕಷ್ಟದ ಕೆಲಸ ಇದೆ, ಅದನ್ನು ಮಾಡಲೇಬೇಕು, ಅದು ಗೊತ್ತಿದೆ, ಹೌದು ಅದು ಕಷ್ಟ ಆದ್ರೂ ಅದು ಸತ್ಯ ಇದೆ, ಅದರಿಂದ ಒಳ್ಳೆಯದಾಗುತ್ತೆ ಅಂದಾಗ ನಾವು ಅದನ್ನು ಎಷ್ಟೋ ಕಷ್ಟಪಟ್ಟಾದ್ರೂ ನಾವು ಮಾಡ್ತೀವಿ ಅಂತ. ಹಾಗೆ ನಾವು ಪ್ರತಿ ಜನ್ಮದಲ್ಲಿ ಶಿಸ್ತುಗಳನ್ನು ಕಲಿತಾ ಹೋಗ್ತೀವಿ. ಈಗ ಹೇಗೆ ಅಂದರೆ, ಈಗ ಒಬ್ಬ ರ್ಯಾಂಕ್ ಬರೋ ಸ್ಟೂಡೆಂಟ್ ನೋಡಿ, ಎಷ್ಟು ಹಗಲು ರಾತ್ರಿ ನಾವು ಬೆನ್ನು ಹತ್ತೀವಿ, ಅವರು ಓದ್ತಾರೆ, ಟೀಚರ್ಸ್ ಬೆನ್ನು ಹತ್ತಾರೆ, ಆಯಿತು ಮಾಡು ಅಂತ ಹೇಳಿ ಓದ್ತಾನೆ ಇರ್ತಾರೆ, ಆಯಿತು ರ್ಯಾಂಕ್ ತಗೋತಾರೆ. ಈಗ ಇದು ಇಲ್ಲಿ ನಡಿಬೇಕಾಗಿರೋಂಥ ಪರೀಕ್ಷೆಗಳಿಗೆ, ಅಂದರೆ ಟೆಂಪ್ರರಿಯಾಗಿ ನಡಿಬೇಕಾಗಿರೋ ಪರೀಕ್ಷೆಗಳಿಗೆ ಅಷ್ಟೊಂದು ಗಮನ ಕೊಡ್ತೀವಿ, ಅಷ್ಟೊಂದು ಒತ್ತು ಕೊಡ್ತೀವಿ. ಅದೇ ಆತ್ಮದ್ದು 70-80 ವರ್ಷ ಒಂದು ದಿನ ಬಂದಿರೋ ಆತ್ಮಕ್ಕೆ, ಭೂಮಿಗೆ ನಾವು ಎಷ್ಟೊಂದು ಗಮನ ಹರಿಸಬೇಕು. ಮತ್ತೆ ಮೇಲೆ ಹೋಗಿ ಮತ್ತೆ ನಾವು ಅಲ್ಲಿ ನಮ್ಮ ಬಹುಮಾನಗಳು ತಗೋಬೇಕು. ಇಲ್ಲಿ ಮಾಡಿರೋ ಕಾರ್ಯಗಳಿಗೆ ಅಲ್ಲಿ ಬಹುಮಾನ ತಗೊಂಡು ಮತ್ತೆ ನಾವು ಇಲ್ಲಿ ಬರಬೇಕು ಅಂದಾಗ ಈ ಒಂದು ಜೀವನಕ್ಕೆ ನಾವು ಎಷ್ಟೊಂದು ಆಧಾರತೆ ಕೊಡಬೇಕು, ಎಷ್ಟೊಂದು ಸದ್ಗುಣಗಳನ್ನು ನಾವು ಮೈಗೂಡಿಸ್ಕೋಬೇಕು. ಪ್ರತಿ ಹಂತದಲ್ಲೂ, ಪ್ರತಿ ವಿಚಾರದಲ್ಲೂ, ಪ್ರತಿ ಕ್ರಿಯೆಯಲ್ಲೂ ನಾವು ಜಾಗೃತರಾಗಿರಬೇಕು. ಪುನರ್ಜನ್ಮ ಅಂದಾಗ ಪ್ರತಿ ಹಂತದಲ್ಲೂ ನಾವು ಬೆಳ್ಕೊಂಡು ಹೋಗಬೇಕು. ಈಗ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂದಾಗ, ಒಳ್ಳೆಯದನ್ನೇ ಮಾಡ್ಕೊಂಡು ಹೋದಾಗ ಅದು ಒಂದು ಮೇಲಿನ ಹಂತಕ್ಕೆ ಹೋಗುತ್ತೆ ಅಂತ. ಈ ರೀತಿ ವಿಚಾರ ಮಾಡಿದಾಗ ಈ ವಿಜ್ಞಾನ ವಿಚಾರವಾದಿಗಳ ದೃಷ್ಟಿಯಿಂದ ನೋಡಿದಾಗ ಅದೊಂದು, ಇದರಲ್ಲಿ ತುಂಬ ಪ್ರಬಲವಾಗಿದ್ದು ಯಾವುದು ಅಂದರೆ ನೀತಿ ನ್ಯಾಯದ ತಕ್ಕಡಿ. ಆ ವಿಚಾರಧಾರೆಯಿಂದ ಇದು ತುಂಬ ಪ್ರಬಲವಾಗಿದ್ದು, ತುಂಬ ಆಳವಾಗಿ ತಿಳ್ಕೊಳ್ಳುವಂಥದ್ದು. ಈಗ ನಮಗೆ ಗೊತ್ತಿದೆ, ಇಲ್ಲೊಂದು ತಪ್ಪು ಮಾಡಿದರೆ ಅದಕ್ಕೊಂದು ಶಿಕ್ಷೆ ಇರುತ್ತೆ, ಕಾನೂನುಗಳಿದೆ, ಅದರಿಂದ ಗೊತ್ತಾಗುತ್ತೆ ಈಗ ನಾವು ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಆಗುತ್ತೆ ಅಂತ. ಇನ್ನೂ ಕೆಲವೊಂದು ತಪ್ಪುಗಳನ್ನು ನಾವು ಮಾಡ್ತೀವಿ, ಅದು ಯಾರ ಕಣ್ಣಿಗೂ ಕಾಣಲ್ಲ, ನಾವು ಮಾಡ್ತೀವಿ, ಅವ್ರಿಗೆ ಗೊತ್ತಿಲ್ಲ, ಇವ್ರು ನೋಡಲಿಲ್ಲ, ಮಾಡಲಿಲ್ಲ, ಗೊತ್ತಾಗಲಿಲ್ಲ. ಅದು ಎಲ್ಲಿ ಗೊತ್ತಾಗುತ್ತೆ? ಮೇಲೆ ಹೋದಾಗ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಇರೋದು ದೇಹ ಇಲ್ಲ, ಕಣ್ಣು ಇಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ಬರೀ ಮನಸ್ಸಾಕ್ಷಿ ಒಂದೇ. ಸೊ ಯಾವಾಗಲೂ ಎಲ್ಲಿವರೆಗೂ ನಮಗೆ
ಪುನರ್ಜನ್ಮ ಆಗ್ತಾ ಇರುತ್ತೆ. ಈ ಆತ್ಮಸಾಕ್ಷಿ ನಮಗೆ ಪ್ರಖರವಾಗಿರಬೇಕು, ಅದರ ಜೊತೆಗೆ ನಾವಿರಬೇಕು. ಅಲ್ಲಿವರೆಗೂ ನಮಗೆ ಪುನರ್ಜನ್ಮ ಆಗ್ತಾನೇ ಇರುತ್ತೆ, ಅಲ್ಲಿವರೆಗೂ ಬೆಳವಣಿಗೆ ಆಗ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಇದು ಏನು ಹೇಳ್ತಾರೆ ಅಂದರೆ, ಜ್ಞಾನವು ಈ ಲೋಕಗಳನ್ನು ರಚಿಸಿತು, ಎಲ್ಲವೂ ಮಧುರವಾಗಿಯೂ ಮತ್ತು ಮಹತ್ತರವಾಗಿಯೂ ನಿಯಮಿಸಿದೆ. ಇದನ್ನು ಕ್ರೈಸ್ತರು ಏನಂದರು, ಜ್ಞಾನವನ್ನು ಎರಡನೇ ಮೂರ್ತಿ ಅಂದರು. ಹಿಂದೂಗಳು ವಿಷ್ಣುವೆಂದು ಮೂರ್ತೀಕರಿಸ್ತಾರೆ. ಆತನು ಪರಿಪೂರ್ಣ ಜ್ಞಾನ ಸ್ವರೂಪನು. ಆದ್ದರಿಂದ ಸೃಜಿಸಿರುವ ಈ ವಿಶ್ವವು ಕೂಡ ಪರಿಪೂರ್ಣವಾಗಿ ಸಮಂಜಸವಾಗಿಯೇ ಇರುವುದು ಸಹಜವಾಗಿಯೇ ಇದೆ. ಇಲ್ಲಿ ಯಾವುದು ತಪ್ಪು ಸರಿ ಅಲ್ಲ, ಯಾವುದು ಮೇಲು ಕೀಳು ಅಂತ ಇಲ್ಲ, ಎಲ್ಲರೂ ಒಂದು ಹಂತದಲ್ಲಿ ನಡೀತಾ ಹೋಗಿದೆ. ಈಗ ಇದು ಒಂದು ಬೆಳವಣಿಗೆ ಹಂತದಲ್ಲಿದೆ, ಇದು ನಿಧಾನವಾಗಿ ನಡೀತಾ ಇದೆ. ಕೆಳಗಡೆ ಏನೋ ಇದ್ದರೆ ಅದು ನಿಧಾನವಾಗಿ ಪ್ರಗತಿ ಹೊಂದ್ತಾ ಇದೆ ಅಂತ ಹೇಳ್ಬೋದು. ಈಗ ಕೆಲವೊಂದು ಈಗಲೂ ಇದೆ, ನಮ್ಮ ಕಾಡು ಜನರಿದ್ದಾರೆ, ಈ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಎಲ್ಲ ಗುಡ್ಡಗಾಡಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ. ಅವ್ರಿಗೆ ಜ್ಞಾನವೇ ಇಲ್ಲ, ಅವ್ರಿಗಿನ್ನೂ ಮಾತು ಬರೋದಿಲ್ಲ, ಸನ್ನೆಯಿಂದ ಮಾತಾಡ್ತಾರೆ. ಎಣಿಸ್ಬೇಕು ಅಂದರೆ 1 2 ಎಣಿಸ್ಬೋದು ಅಷ್ಟೇ, ಸಂಖ್ಯೆಗಳನ್ನು ಎಣಿಸ್ಬೋದು. ವ್ಯಾವಹಾರಿಕ ಜ್ಞಾನ ಅಲ್ಲಿವರೆಗೂ ಬೆಳೆದಿಲ್ಲ. ಸೊ ಅವ್ರದ್ದು ಇನ್ನೂ ಬೆಳವಣಿಗೆ ಆಗಬೇಕು, ಅಲ್ಲಿವರೆಗೂ ಆಗಿಲ್ಲ ಅನ್ನೋದು ಇದೊಂದು. ಹೀಗೆ ಏನು ಅಂದರೆ, ಇದು ಮನಸ್ಸು ಮತ್ತು ನೀತಿ ಇದು ನಮ್ಮ ಬೀಜ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಏನಾಗುತ್ತೆ, ಎಲ್ಲಿವರೆಗೂ ಜ್ಞಾನ ಇದು ಇರೋದಿಲ್ಲ ಅಂದರೆ, ಆಸ್ಟ್ರೇಲಿಯಾದಲ್ಲಿ ಸರ್ಕಾರ ಆ ದೇಶದ ಮೂಲ ನಿವಾಸಿಗಳನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅಲ್ಲಿ ಚಳಿಗೋಸ್ಕರ ಅವ್ರಿಗೆಲ್ಲ ಕಂಬಳಿಗಳನ್ನು ಕೊಡ್ತಾ ಇರ್ತಾರಂತೆ. ಸೊ ಅವ್ರು ಏನು ಮಾಡ್ತಾರೆ, ಕಂಬಳಿಗಳನ್ನು ಚಳಿ ಆಗೋವರೆಗೂ ಇಟ್ಕೋತಾರೆ. ರಾತ್ರಿ ಬಿಸಿಲು ಬಂದ ತಕ್ಷಣ ಅದನ್ನು ತಮಗೆ ಬೇರೆ ಏನು ವಸ್ತು ಬೇಕೋ ಅದಕ್ಕೆ ಬದಲಾಯಿಸ್ಕೋತಾರಂತೆ. ಸೊ ಮತ್ತೆ ಚಳಿ ಬಂದಾಗ ಮತ್ತೆ ಅದರ ಅವಶ್ಯಕತೆ ಬೀಳುತ್ತೆ ಅವರಿಗೆ. ಸೊ ಯಾವಾಗ ಅವಶ್ಯಕತೆ ಬೀಳುತ್ತೆ ಆವಾಗ ಅದು ಮತ್ತೆ ಸರ್ಕಾರ ಅವ್ರಿಗೆ ಕೊಡ್ತಾ ಹೋಗುತ್ತೆ. ಅಂದರೆ ಅವ್ರಿಗೆ ಮತ್ತೆ ಬಿಸಿಲು ಬರುತ್ತೆ ಅನ್ನೋ ಪರಿಜ್ಞಾನವೂ ಇರೋದಿಲ್ಲ ಅಂತ. ಹಾಗೆ ನಮಗೆ ಮತ್ತೆ ಪುನರ್ಜನ್ಮ ಇದೆ ಅನ್ನೋದನ್ನು ನಾವು ಮನಗಾಣಿಸ್ಕೋಬೇಕು, ಅರಿತ್ಕೋಬೇಕು ಅಂತ ಹೇಳ್ತಾರೆ. ಹೀಗೆ ಮನುಷ್ಯ ತನಗೆ ಬಲ ಬಲವಾಗಿರಬೇಕಾದ್ರೆ ಅವನು ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ. ಆದರೆ ಈ ತಪ್ಪುಗಳನ್ನು ಮಾಡಿದಾಗ ಇಲ್ಲಿ ಅವನು ಬಲಶಾಲಿಯಾಗಿರ್ತಾನೆ. ಸೊ ಮೇಲೆ ಇಲ್ಲನ್ನ ಯಾರನ್ನೋ ಕೊಲ್ತಾನೆ, ಯಾರಿಗೋ ಮೋಸ ಮಾಡ್ತಾನೆ, ಏನೋ ಮಾಡ್ತಾನೆ, ಅವರು ಇವನಿಗಿಂತ ಇವನಿಗಿಂತ ಮೊದಲೇ ಹೋಗಿರ್ತಾರೆ. ಸೊ ಆ ವಾತಾವರಣಕ್ಕೆ ಅವರೆಲ್ಲ ಅಲ್ಲಿ ಹೊಂದ್ಕೊಂಡಿರ್ತಾರೆ. ಇವನು ಅಲ್ಲಿ ಹೋದಾಗ ಮತ್ತೆ ಆ ಲೋಕದಲ್ಲಿ ಮತ್ತೆ ಎಲ್ಲರೂ ಸಿಗ್ತಾರೆ, ಏನೇನಾಯಿತು ಏನೇನಿಲ್ಲ ಅಂತೇಳಿ. ಆವಾಗ ಅಲ್ಲಿ ಅವನು ಅವ್ರನ್ನೆಲ್ಲ ಇಲ್ಲಿ ಅಷ್ಟೇ ಮುಗೀತು, ಸತ್ತು ಹೋದ ಮುಗೀತು, ಅವನು ಹೋದ ಗೊಟ್ಟಕ್ಕಂದ ಬಿಡು ಮುಗೀತು, ಅವನ ವ್ಯವಹಾರ ಇಲ್ಲ ಅವನ ಜೊತೆ ನಂದು ಅಂದರೆ ಮತ್ತೆ ಅಲ್ಲಿ ವ್ಯವಹಾರ ನಡೆಯುತ್ತೆ. ಏನು ಮಾಡಿದೆ ಅಲ್ಲಿ, ಯಾವ್ದು ಸರಿ ಮಾಡಿದೆ, ಯಾವ್ದು ತಪ್ಪು ಮಾಡಿದೆ, ಅಲ್ಲಿ ಎಲ್ಲರಿಗೂ ನೀವು ಮತ್ತೆ ಅವ್ರನ್ನೇ ಎದುರು ಹಾಕ್ಕೊಂಡು ಅವ್ರಿಗೆ ಉತ್ತರ ಪ್ರಶ್ನೆ ನಡೆಯುತ್ತೆ. ನೀನು ಮಾಡಿದ್ದು ಸರಿನಾ ತಪ್ಪ ಅಂಥೇಳಿ ಅವರಲ್ಲಿ ಮತ್ತೆ ಅವಾಗ ಅವರು ಬಲಶಾಲಿಗಳಾಗಿರ್ತಾರೆ. ಸೊ ಏನು ಅಂದರೆ, ನಾವು ಕರುಣೆ, ಸಹಾನುಭೂತಿ, ಭ್ರಾತೃತ್ವವನ್ನು ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಾಡಿದ ತಪ್ಪಿಗೆ ನಾವು ಮುಂದೆ ಉತ್ತರ ಹೇಳಲೇಬೇಕಾಗತ್ತೆ, ಇಲ್ಲದೆ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಈಗ ಏನು ನಾವು ಜನ್ಮಗಳನ್ನು ತಗೋತೀವಿ, ಇದು ಒಂದು ಆತ್ಮಕ್ಕೆ ಒಂದು ಬಟ್ಟೆ ಇದ್ದಂತೆ. ಸೊ ಇವತ್ತು ಈ ಜನ್ಮ ತಗೊಂತು, ಇನ್ನೊಂದು ಜನ್ಮ ತಗೊಂತು. ಯಾವ್ಯಾವ ಜನ್ಮದಲ್ಲಿ ಪ್ರತಿ ಜನ್ಮದಲ್ಲೂ ಹೀಗೆ ನಾವು ಹುಟ್ಟಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಜನಾಂಗಕ್ಕೆ ಹುಟ್ಬೋದು, ಯಾವುದೇ ಧರ್ಮಕ್ಕೆ ಹುಟ್ಬೋದು, ಯಾವುದೇ ಸ್ಥಿತಿನಲ್ಲಿ ಹುಟ್ಬೋದು, ಯಾವುದೇ ಜೆಂಡರ್ ಆಗಿಯೂ ನಾವು ಹುಟ್ಬೋದು ಅಂತ ಹೇಳ್ತದೆ. ಸೊ ಹೀಗೆ ಜನ್ಮಕ್ಕೆ ಹೆಚ್ಚಿದ ಆ ಪ್ರೇಮವು ಆತನ ಮೇಲ್ಮಟ್ಟದ ಸ್ವರ್ಗ ಜೀವನದಲ್ಲಿ ನೀತಿಗೆ ಸಂಬಂಧಪಟ್ಟ
ಸದ್ಗುಣವಾಗಿ ಪರಿವರ್ತಿತವಾಗುತ್ತದೆ. ಅನಂತರ ಮುಂದಿನ ಜನ್ಮದಲ್ಲಿ ಆ ಸಂಸ್ಕಾರದಿಂದ ಹುಟ್ಟುತ್ತಾನೆ. ಇದರ ಪ್ರಭಾವದಿಂದ ಜನ್ಮಕ್ಕೂ ಕೊಲ್ಲುವುದರಿಂದ ಹಿಂಜರಿಯುವ ಪ್ರವೃತ್ತಿ ಬೆಳೆಯುತ್ತಾ ಬರುತ್ತದೆ. ಇದರಿಂದ ಅವನಿಗೆ ಜ್ಞಾನ ಬರುತ್ತೆ. ಕೊಲ್ಲಬಾರ್ದು, ಮೋಸ ಮಾಡಬಾರ್ದು ಅನ್ನೋದು ಯಾವಾಗ ಅವನು ಬರುತ್ತೆ ಆವಾಗ ಅದನ್ನು ಮೈಗೂಡಿಸ್ಕೊಂಡು ಹೋಗ್ತಾನೆ ಅಂತ. ಈಗ ಇದನ್ನೇ ನಾವು ಯೋಚನೆ ಮಾಡ್ತಾ ಹೋದರೆ ಈ ಸದ್ಗುಣವನ್ನು ಪಡೆದಂಥ ಮಕ್ಕಳನ್ನ, ಕಾಡು ಜನರ ಮಧ್ಯದಲ್ಲಿ ಬೆಳೀತಾ ಇರೋ ಮಕ್ಕಳನ್ನ ನೋಡಿದರೆ ಎಷ್ಟೊಂದು ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ಏನು ಹೇಳ್ತಾರೆ ಅಂದರೆ, ಒಬ್ಬರು ಒಂದು ಆಕ್ಸಿಡೆಂಟಲ್ಲಿ ಎಲ್ಲ ಕಾಡು ಜನರು ಸತ್ತೋಗ್ತಾರಂತೆ. ಆ ಕಾಡು ಜನರು ಎಲ್ಲ ಸತ್ತೋಗಿದಾಗ ಅದರಲ್ಲಿ ಒಂದು ಮಗು ಬದುಕುಳಿದಿರುತ್ತಂತೆ. ಆ ಮಗುನ ತಂದು ಸದ್ಗುಣಗಳಿಂದ ಬೆಳೀತಾ ಇರೋ ಮಕ್ಕಳ ಶಾಲೆಯಲ್ಲಿ ಅದನ್ನು ಸೇರಿಸಿದಾಗ ಅದಕ್ಕೆ ಹೊಂದ್ಕೊಳ್ಳೋದಿಲ್ವಂತೆ. ಅದಕ್ಕೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಎಷ್ಟೇ ಟೀಚರ್ಸು ಎಲ್ಲರೂ ಅದಕ್ಕೆ ಈ ಥರ ಮಾಡು, ಈ ಥರ ಪ್ರಯತ್ನ ಮಾಡು ಇಲ್ಲಾಂದರೆ ಅದಕ್ಕದು ಹೊಂದ್ಕೊಳ್ಳೋಕ್ಕಾಗಲ್ಲ. ಅಂದರೆ ಆ ಪ್ರಜ್ಞೆಯ ಬೆಳವಣಿಗೆ ಅಲ್ಲಿವರೆಗೂ ಆಗಿಲ್ಲ ಅಂತ ಹೇಳ್ಬೋದು. ಈಗ ಈ ಥರದ್ದೊಂದು ನೋಡಬೇಕು ಅಂದರೆ ಸಹಜವಾಗಿ ನಮ್ಮದು ಒಂದು ಕನ್ನಡ ಫಿಲಮ್ ಬಂದಿತ್ತು ತುಂಬ ವರ್ಷಗಳ ಹಿಂದೆ, ಕೇರ್ ಆಫ್ ಫುಟ್ಪಾತ್ ಅಂತ. ಒಂದು ಮಗು ಸ್ಲಮ್ಮಲ್ಲಿ ಹೋಗ್ಬಿಡುತ್ತದೆ ಏನೋ ಆ್ಯಕ್ಸಿಡೆಂಟಲ್ಲಿ, ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಸ್ಲಮ್ ಬಾಯ್ ಅಂತ ಹೇಳಿ ಸ್ಲಮ್ಮಲ್ಲಿ ಬೆಳೆಯುತ್ತೆ. ಸ್ಲಮ್ಮಲ್ಲಿ ಬೆಳೆದು ಒಂದು ಮಗು ಇದ್ದಿದ್ದು ಒಂದು ಹಂತಕ್ಕೆ ಬೆಳೆಯುತ್ತೆ. ಅದು ಒಂದು 4, 5, 5, 10 ವರ್ಷದವರೆಗೂ ಅಲ್ಲಿ ಬೆಳೆದಾಗ ಅವ್ರ ಜೊತೆನೇ ಒಡನಾಡಿಕೊಂಡು ಅವ್ರೇನು ಕೆಲಸ ಮಾಡ್ತಾಯಿರ್ತಾರೆ ಅದನ್ನೇ ಮಾಡಿಕೊಂಡು ಬರೆಯುತ್ತೆ. ಬಟ್ ಆದರೂ ಅದಕ್ಕೊಂದು ಹಂತದಲ್ಲಿ ಅದಕ್ಕೆ ಜ್ಞಾನ ಬೇಕು ಅನ್ನೋದೊಂದು ಬೀಜ ಚಿಗುರೊಡೆಯುತ್ತೆ. ನಾನು ಜ್ಞಾನ ಸಂಪಾದನೆ ಮಾಡಬೇಕು, ನಾನು ಓದಬೇಕು ಅಂತ ಹೇಳಿ ಅದು ಹಠ ತೊಡುತ್ತೆ. ತುಂಬ ಕಷ್ಟಪಟ್ಟು ಕೇಳುತ್ತದೆ. ಶಾಲೆಗೆ ಹೋಗೋಕ್ಕೂ ಪರ್ಮಿಷನ್ ಕೇಳುತ್ತೆ. ಇಲ್ಲ ನೀನು ಸ್ಲಮ್ಮೋನು ಇಲ್ಲಿ ಸೇರ್ಸೋಕ್ಕಾಗಲ್ಲ. ಬೇರೆ ಮಕ್ಕಳು ಅವ್ನು ಸೇರಿಸೋದಿಲ್ಲ. ಸ್ಲಮ್ಮೋನ ನಂಗೆ ಗೊತ್ತಿಲ್ಲ, ನಾನು ಓದಬೇಕು, ನಾನು ಜ್ಞಾನ ಪಡೀಬೇಕು ಅಂತ ಹೇಳಿ ಆ ಮಗು ಅಷ್ಟು ಪ್ರಯತ್ನ ಪಟ್ಟು ಕೊನೆಗೆ ಶಾಲೆಗೆ ಸೇರುತ್ತೆ. ಅಂದರೆ ಆ ಸ್ಲಮ್ಮಲ್ಲಿ ಏನೋ ಕಾರಣಾಂತರಗಳಿಂದ ಹೋಗಿ ಸ್ಲಮ್ಮಲ್ಲಿ ಬದುಕ್ತಾ ಇದ್ದರೂ ಅದರ ಸದ್ಗುಣ ಅದರ ಬೀಜ ರೂಪದಲ್ಲಿದೆ, ಅದು ಬೆಳವಣಿಗೆ ಆಗ್ತಾ ಇದೆ. ಸೊ ಅದರದ್ದೇ ಪರಿಣಾಮ ಇವಾಗ ನಾವು ನೋಡ್ಬೋದು. ತುಂಬ ಪ್ರೈವೇಟ್ ಸ್ಕೂಲ್ಗಳಲ್ಲಿನೂ ಎಕನಾಮಿ ಲೋವರ್ ಕ್ಲಾಸದ್ದು ಮಕ್ಕಳಿಗೆ ಇಷ್ಟು % ಸೀಟ್ ಅಂತ ಇಡಬೇಕು ಅನ್ನೋದೊಂದು ಮೋಸ್ಟ್ಲಿ ಆ ಮೂವಿ ಆಗಿಂದ ಬಂದಿರಬೇಕು ಅಂತ ನನ್ನ ಅನಿಸಿಕೆ. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಸೊ ಈ ಸದ್ಗುಣ ಇರೋ ಮಕ್ಕಳಲ್ಲಿ ಮನಸ್ಸಾಕ್ಷಿ ಜಾಗೃತ ಆಗಿರುತ್ತೆ. ಇದನ್ನು ಮಾಡಬೇಡ ಅಂತಂದರೆ ಆ ಮಕ್ಕಳುಗಳು ಆ ಕೆಲಸಗಳನ್ನು ಮಾಡೋದಿಲ್ಲ. ಯಾರಲ್ಲಿ ಜಾಗೃತಿ ಆಗಿಲ್ವೋ ಅವರು ಆ ಕೆಲಸಗಳನ್ನು ಬಿಡೋದಿಲ್ಲ. ಏನೋ ಹೇಳ್ತಾರೆ, ಏನೋ ಕೇಳ್ತಾರೆ, ಅವ್ರು ಹೇಳಿದ್ದು ಅವ್ರು ಹೇಳ್ತಾರೆ, ನಾವು ಮಾಡೋದು ನಾವು ಮಾಡೋಣ ಅಂತ ಏನು ಪ್ರವೃತ್ತಿ ಇರುತ್ತಲ್ಲ ಅವರು ಇನ್ನೂ ಬೆಳವಣಿಗೆ ಆಗಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈಗ ಈ ಸ್ಥೂಲ ಜೀವನದ ಪ್ರತಿಯೊಂದು ಉತ್ಕಾಂಕ್ಷೆಯು, ಪ್ರತಿ ಸದಾಶೆಯು ಯಾವುದು ಉದಾರಭಾವ, ಪರಿಶುದ್ಧತೆ, ಘನತೆಯುಗಳಿಂದ ಕೂಡಿದೆಯೋ ಅಂತಹ ಅನುಭವಗಳನ್ನೆಲ್ಲ ಸ್ವರ್ಗಲೋಕಕ್ಕೆ ತೆಗೆದುಕೊಂಡು ಹೋಗಿ ಅವುಗಳನ್ನು ನಿಮ್ಮ ಗುಣಶಕ್ತಿ ವಿಶೇಷಗಳನ್ನಾಗಿ ಅಲ್ಲಿ ಮಾರ್ಪಡಿಸಿಕೊಳ್ಳುತ್ತೀರಿ. ಸ್ಥೂಲ ಜೀವನದ ಬೀಜರೂಪವಾದ ಅನುಭವಗಳು ಸ್ವರ್ಗದ ರೂಪದಲ್ಲಿ ಬೆಳೆದು ಫಲ ಕೊಡುತ್ತವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಬೇರೆ ಯಾರೂ ಅಲ್ಲ, ಒಂದು ನಮ್ಮ ಅಂತರಾತ್ಮನೇ ಒಂದು ಶಿಲ್ಪಿ. ನಾವು ಪ್ರತಿ ಇದರಲ್ಲೂ ನಾವು ಏನು ಅನುಭವಿಸ್ತೀವಿ, ಏನನ್ನು ಅಳವಡಿಸ್ಕೊಳ್ತೀವೋ ಅದೇ ಸದ್ಗುಣ. ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಮಗೆ ಏನು ಬೇಕು? ಒಂದು ಅರಿವು ಅಂತ ಹೇಳ್ತಾರೆ, ಅವೇರ್ನೆಸ್. ನಮ್ಮ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಏನು ನಾವು ಜಾಗೃತರಾಗಿ ಮಾಡ್ತೀವಿ, ಏನೋ ಒಂದು ಮಾಡೋದಲ್ಲ, ಜಾಗೃತರಾಗಿ ಮಾಡೋದು. ಮಾಡ್ತಾ ಇರಬೇಕಾದ್ರೆ ಸರಿ ಮಾಡ್ತಾ ಇದ್ದೀವೋ ತಪ್ಪು ಮಾಡ್ತಾ ಇದ್ದೀವೋ ವಿಚಾರ ಮಾಡೋದು, ತಿಳ್ಕೊಂಡು ಮಾಡೋದು. ಸೊ ಯಾಕೆ ಅಂದರೆ ಈ ಬೆಳವಣಿಗೆ ಹೊಂದಿದಂಥ ಜನಾಂಗಕ್ಕೆ ವಿಚಾರ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇದು
ನಾವು ಈಗ ನಾವು ವಿಚಾರ ಶಕ್ತಿ ಇದೆ ಅಂದಾಗ ನಾವೆಲ್ಲ ರಹಸ್ಯಗಳನ್ನು ತಿಳ್ಕೊಳ್ಳೋಕ್ಕೆ, ಓದ್ಕೊಳ್ಳೋಕ್ಕೆ, ವಿಮರ್ಶೆ ಮಾಡೋಕ್ಕೆ, ಸರಿನಾ ತಪ್ಪಾ ಅಂತ ತಿಳುವಳಿಕೆ ಬರುವಷ್ಟು ನಮಗೆ ಜ್ಞಾನ ಬಂದಿದೆ. ಇವಾಗ ನಮ್ಮ ಸುಮಾರು ಆಗಿರ್ಬೋದು, ಆ ಮತದಲ್ಲಿ ಹೇಳಿದ್ರು, ಈ ಧರ್ಮದಲ್ಲಿ ಹೇಳಿದ್ರು, ಆ ಧರ್ಮ ಹಿಂಗೆ ಹೇಳುತ್ತೆ, ಇದು ಎಲ್ಲರಿಗೂ ಅವ್ರವ್ರ ಧರ್ಮನೇ ಶ್ರೇಷ್ಠ. ನಮ್ಮದು ಎಲ್ಲರದ್ದು ಎಲ್ಲ ಧರ್ಮಗಳನ್ನೂ ಆಗಿರಬೇಕು. ಜನ್ಮ ಆಗಿ ಈ ಜನ್ಮಕ್ಕೆ ಬಂದಿದ್ದೀವಿ. ಈ ಜನ್ಮದಲ್ಲಿ ನಾವೇನು ತಿಳ್ಕೊತಾ ಇದ್ದೀವಿ? ಎಲ್ಲ ಧರ್ಮಗಳು ಒಂದೇ ಸಾರ ಹೇಳುತ್ತೆ, ಇರೋದು ಒಂದೇ ಆತ್ಮ, ಅದರ ಬೆಳವಣಿಗೆ ಆಗಬೇಕು ಅಂತ. ಇದು ಜ್ಞಾನನ ನಾವು ತಗೊಳ್ಳೋದು ಇಲ್ಲಿ ಥಿಯಾಸಫಿ ನಾಲೆಜಲ್ಲಿ ನಾವು ಇದನ್ನು ಪಡ್ಕೋತೀವಿ ಅಂತ ಹೇಳಿ. ನಾವು ಈಗ ಈ ಒಂದು ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನಮಗೂ ಬಾಹ್ಯ ಎಳೆತಗಳು ಸಹಜವಾಗಿರುತ್ತೆ. ಇಲ್ಲಿ ಬಂದಾಗ ಪೂರ್ತಿಯಾಗಿ ನಾವು ಇಲ್ಲಿ ಹಾಸುಹೊಕ್ಕಾಗಿ ನಾವು ಇದನ್ನು ಯೋಚನೆ ಮಾಡ್ತೀವಿ. ಇಲ್ಲಿಂದ ಒಂದು ಸ್ವಲ್ಪ ಹೊರಗಡೆ ಹೋದ್ಮೇಲೆ ನಾವು ಹೊರಗಿನ ಪರಿಸರಕ್ಕೆ ಹೊಂದ್ಕೊಂಡು ಬಿಡ್ತೀವಿ. ಅದು ಸಹಜವಾಗಿ ಬರುತ್ತೆ. ಎಷ್ಟೇ ವರ್ಷ ಆಗಿರ್ಬೋದು, ಏನೇ ಆಗಿರ್ಬೋದು, ಬರುತ್ತೆ. ಸೊ ಅದಕ್ಕೆ ಇದನ್ನು ತಿಳ್ಕೊಂಡಾಗ ಇದನ್ನು ನಾವು ಮನವರಿಕೆ ಮಾಡ್ಕೊಂಡು ಅಳವಡಿಕೆ ಮಾಡ್ಕೊಳ್ಳೋದು ಇದೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈ 70-80 ವರ್ಷ ಬದುಕಿರೋ ಮನುಷ್ಯರಿಗೆ ಇದು ಎಲ್ಲ ಅರಿವಾಗಿರುತ್ತೆ, ಎಲ್ಲ ತಿಳುವಳಿಕೆ ಬಂದಿರುತ್ತೆ. ಸೊ ಬಟ್ ಆವಾಗ ಈ ಸೈನ್ಸ್ ವಿಷಯವಾಗಿ ಹೇಳಬೇಕಾದ್ರೆ ತುಂಬ ಸದ್ಗುಣ ಹೊಂದಿರೋ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಹುಡ್ತಾರೆ ಅಂತ ಹೇಳಿ. ಬಟ್ ಇದೆಲ್ಲ ಪರಿಪಕ್ವವಾಗಿ ಎಲ್ಲ ತಿಳುವಳಿಕೆ ಬಂದು ಒಂದು ಹಂತಕ್ಕೆ ಬಂದಾಗ ಅವ್ರಿಗೆ ಸಂತಾನೋತ್ಪತ್ತಿ ನಿಂತು ಹೋಗಿರುತ್ತೆ. ಸೊ ಆವಾಗ ಅದು ಅಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಈ 70-80 ವರ್ಷದ ಅನುಭವ ಪಡೆದಿರೋ ಅಂಥ ಜೀವಿಗಳ ಅವಶ್ಯಕತೆ ಮೇಲಿನ ಲೋಕಕ್ಕೆ ಇಲ್ಲ. ಅದು ಇಲ್ಲಿನ ಲೋಕಕ್ಕೇ ಅವ್ರದ್ದು ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದು ಆ ಜ್ಞಾನದಿಂದ ಅಲ್ಲೇನೂ ಪ್ರಯೋಜನ ಇಲ್ಲ. ಸಾವಿನ ಈ ಲೋಕಕ್ಕೆ ಭಾರಿ ನಷ್ಟ ಉಂಟಾಗುತ್ತದೆ. ಇಲ್ಲಿನ ಅಜ್ಞಾನ ರಾಶಿಯಲ್ಲದೆ ಮತ್ತೇನೂ ಉಳಿಯುವುದಿಲ್ಲ. ಇಲ್ಲಿ ಸಂಪಾದಿಸಿದ ಜ್ಞಾನಕ್ಕೆ ಪ್ರಯೋಜನವಿಲ್ಲದೆ ಹೋಗುತ್ತದೆ. ಈ ದೃಷ್ಟಿಯಿಂದ ಯುಕ್ತಿಯುಕ್ತವಾಗಿ ವಿಚಾರ ಮಾಡಿದರೆ ಪುನರ್ಜನ್ಮ ಅನಿವಾರ್ಯ ಆಗುತ್ತೆ ಅಂತ. ಸೊ ಅಷ್ಟೊಂದು ಅನುಭವ ಪಡೆದವರು ಮತ್ತೆ ಪುನರ್ಜನ್ಮ ಪಡೆದು ಬಂದಾಗ ಇಲ್ಲಿ ಮತ್ತೆ ವಿಕಾಸ ಹೊಂದುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪುನರ್ಜನ್ಮ ಅನ್ನೋದು ತುಂಬ ಅವಶ್ಯಕ, ಅನಿವಾರ್ಯ. ಯಾಕಂದರೆ ಮಗುಗೆ ಇರೋ ಬೆಳವಣಿಗೆ ವೃದ್ಧಾಪ್ಯದಲ್ಲಿವರೆಗಿಂತ ಪಡ್ಕೊಂಡಿರೋಂತಹ ಅನುಭವಗಳು ಇದಕ್ಕೆ ಸರಿಸಾಟಿ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಪುನರ್ಜನ್ಮದ ಅವಶ್ಯಕತೆ ಮತ್ತು ಉದ್ದೇಶ ಏನು ಅಂದರೆ, ನಮ್ಮಲ್ಲಿರುವಂಥ ದೈವಿ ಶಕ್ತಿಯನ್ನು ಜಾಗೃತಗೊಳಿಸೋದು, ಅನಾವರಣಗೊಳಿಸೋದು ಮತ್ತು ಸದ್ಗುಣಗಳು ಸಹಜವಾಗಿ ನಮ್ಮಿಂದ ಹೊರಹೊಮ್ಮುವಂಥ ಆಗೋವರೆಗೂ ಇದು ಪ್ರಕ್ರಿಯೆ ನಡೀತಾನೇ ಇರುತ್ತೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇದನ್ನು ನಾವು ಪುನರ್ಜನ್ಮನ ಇದು ಒಂದು ಜನ್ಮಕ್ಕೆ 70-80 ವರ್ಷ ಆದಾಗ ನಾವು ಏನು ಪಡಿತೀವಿ, ಈ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅಂತ ನಮಗೆ ಮುಂದಿನ ಜನ್ಮದಲ್ಲಿ ಗೊತ್ತಿರೋದಿಲ್ಲ. ಸೊ ಮತ್ತೆ ಶುರುವಾತಿಂದ ಶುರುವಾಗುತ್ತೆ. ಬಟ್ ಜ್ಞಾನಪೂರ್ವಕವಾಗಿ ಅರಿವಿನಿಂದ ನಾವು ಪ್ರತಿದಿನ ಪುನರ್ಜನ್ಮ ಪಡಿತಾ ಇರ್ತೀವಿ. ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಹೇಳ್ತೀವಿ. ಬೆಳಗ್ಗೆ ಹೇಳೋದು ನಮಗೆ ಒಂದು ಪುನರ್ಜನ್ಮನೆ. ಯಾಕೆ? ಹಿಂದಿನ ದಿನನ ನಾವು ಮತ್ತೆ ಅನುಭವಿಸೋಕ್ಕಾಗಲ್ಲ. ಸೊ ಇಲ್ಲಿ ಜ್ಞಾನಪೂರಿತವಾಗಿ ನಮಗೆ ಹಿಂದಿನ ದಿನ ಅಳವಡಿಸ್ಕೊಂಡ ಸದ್ಗುಣಗಳು ಕೆಟ್ಟದ್ದನ್ನು ಬಿಟ್ಟು ಸದ್ಗುಣ ಮುಂದುವರಿಸ್ಕೊಂಡು ಹೋಗೋಕ್ಕೆ ನಮಗೊಂದು ಜಾಗೃತವಾದಂಥ ಪುನರ್ಜನ್ಮ ಅಂತ ಹೇಳ್ಬೋದು. ಸೊ ಅದಕ್ಕೆ ಇದನ್ನು ನಾವು ನಮ್ಮ ಪ್ರಗತಿಗೆ, ನಮ್ಮ ವಿಕಾಸಕ್ಕೆ ಪುನರ್ಜನ್ಮ ಅವಶ್ಯಕ ಅಂತ ಹೇಳಿ ಒಂದೆರಡು ಮಾತು.